ನಮಸ್ಕಾರ. ಮತ್ತೆ ನಿಮಗೆಲ್ಲ ಮನಿ ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ. ಮಾರ್ಕೆಟ್ ಇವತ್ತು ಫ್ಲಾಟ್ ಆಗಿದೆ. ಇನ್‌ಫ್ಯಾಕ್ಟ್ ನೆಗೆಟಿವ್ ಆಗಿರಬೇಕು. ಇವತ್ತು ನಿಮಗೆ ತುಂಬ ನೆನ್ನೆ ಥರ ಚಾನ್ಸಸ್ ಸಿಗುತ್ತೆ. ಅದರಿಂದ ಕನ್ಸಿಸ್ಟೆಂಟ್ ಆಗಿ ಹೊಡಿತಾನೆ ಇರಿ ಬಾಲ್‌ನ 1, 2, 1, 2 ಅಂತ. ಚಿನ್ನಾನ ಬಂದು 8715ನಲ್ಲಿ ತಗೊಳ್ಳಿ, ತಗೊಳ್ಳಿ ಅಂತ ನಿಮ್ಮ ಹತ್ರ ಹೇಳ್ದೆ. ನಿನ್ನೆ ಈವ್ನಿಂಗ್ 9100 ಈಗ 9075. ಅದರಿಂದ ಚಿನ್ನದ ಬಗ್ಗೆ ನೀವು ಚಿಂತೆನೇ ಮಾಡೋದು ಬೇಡ. ಚಿನ್ನ ಪಾಸಿಟಿವ್ ಆಗಿರುತ್ತೆ. ಡಾಲರ್ ಕ್ರಾಕ್ ಆಗ್ತಾ ಆಗ್ತಾ ಚಿನ್ನ ಏರುತ್ತೆ. ಅದರಿಂದ ಚಿನ್ನದಲ್ಲಿ ನೀವು ಪಾಸಿಟಿವ್ ಆಗಿರ್ಬೋದು. ಇದರಲ್ಲಿ ನನಗೆ ಯಾವ ಬದಲಾದ ಹೇಳಿಕೆನೂ ಇಲ್ಲ. ಗ್ಲೋಬಲಿ ಬಂದು ಏನಾಗಿದೆ ಅಂದರೆ ತೈವಾನೀಸ್ ಕರೆನ್ಸಿ, ತೈವಾನೀಸ್ ಡಾಲರ್ ಅನ್ನೋದು ಬಂದು 3 ದಿನದಲ್ಲಿ 14% ಏರ್ಬಿಡ್ತು. ಸೊ ಇದು ಬಂದು ಅನ್‌ಪ್ರೆಸಿಡೆಂಟ್ ಮೂವ್. ಇವರು ಡಾಲರ್‌ಗೆ ಅಗೇನ್ಸ್ಟ್ ಆಗಿ ಹೆಜ್ಜಲ್ಲೇ ಇರ್ತಾರೆ. ಪೆಗ್‌ನ ಮೇಂಟೈನ್ ಮಾಡ್ತಾರೆ. 3 ದಿನದಲ್ಲಿ 14% ಏರಿದೆ ಅಂದರೆ ಡಾಲರ್‌ನ ವೀಕ್ನೆಸ್ ಬಂದು ಏಷ್ಯಾಗೆ ಬಂದ್ಬಿಡ್ತು ಅಂತ ಗೊತ್ತಾಗ್ತಾ ಇದೆ. ಸೊ ಹಾಂಗ್‌ಕಾಂಗ್ ಡಾಲರು, ಯು.ಎಸ್‌ನ ಡಾಲರು ಪೆಗ್ಗಲ್ಲಿರಬೇಕು. ಆ ಪೆಗ್ಗು ಪ್ರೆಷರಲ್ಲಿರೋದ್ರಿಂದ ಲೋಕಲ್ ಕರೆನ್ಸಿನ ತಗೋತಾನೆ ಇದ್ದಾರೆ ಟು ಕೀಪ್ ದಿ ಡಾಲರ್ ಪೆಗ್ ಅಲೈವ್. ಅಂದರೆ ಡಾಲರ್ ತುಂಬ ಸ್ಟ್ರೆಸ್ಸಲ್ಲಿದೆ. ಸೊ ಹಾಂಗ್‌ಕಾಂಗ್‌ನ ಸೆಂಟ್ರಲ್ ಬ್ಯಾಂಕಿಂಗ್ ಅಥಾರಿಟಿನು ಕರೆಕ್ಟಿವ್ ಆಗಿ ಆಕ್ಷನ್ಸ್ ತೆಗೆದು ಮಾರ್ಕೆಟಲ್ಲಿ ಹಾಂಗ್‌ಕಾಂಗ್ ಡಾಲರ್‌ನ ತಗೋತಾನೆ ಇದ್ದಾರೆ. ಓವರಾಲ್ ಆಗಿ ನೀವು ನೋಡಿದ್ರಿ ಅಂದರೆ ಡಾಲರ್ ವೀಕ್ನೆಸ್ಸು ಹಾಂಗ್‌ಕಾಂಗ್‌ನಲ್ಲೂ ತೈವಾನಲ್ಲೂ ಗೊತ್ತಾಗ್ತಿದೆ. ಇನ್ನೊಂದು ಬಂದು ಚೈನಾ ಕಂಟ್ರೋಲಲ್ಲಿದೆ. ಒಂದು ಲಾಸ್ಟ್ ಚೈನೀಸ್ ಟೆರಿಟರಿ ವಿಚ್ ಇಸ್ ನಾಟ್ ಇನ್ ಚೈನೀಸ್ ಕಂಟ್ರೋಲ್ ಒಂದು. ಇದೆರಡು ಗೊತ್ತಾಗ್ತಾ ಇದೆ. ತೈವಾನಲ್ಲಿ ಪ್ರಾಬ್ಲಮ್ ಏನು ಅಂದರೆ ಅವ್ರ ಹತ್ರ ತುಂಬ ಡಾಲರ್ಸ್ ಇದೆ. ಡಾಲರ್ ವ್ಯಾಲ್ಯೂ ಬೀಳ್ತಾ ಲೈಫ್ ಇನ್ಶೂರೆನ್ಸ್ ಕಂಪನೀಸ್ಗೆಲ್ಲ ಬಂದು ಅನ್ಹೆಜ್ ಡಾಲರ್ ಪೊಸಿಷನ್ಸ್ ಇದೆ. ಅದರಿಂದ ಅವರು ಡಾಲರ್ನ ತಗೋತಾ ಇದ್ದಾರೆ. ಸ್ಟಾಕ್ ತಗೊಳ್ಳೋದನ್ನ ತಗೊಂಡು ಪೊಸಿಷನ್ನ ಸರಿ ಮಾಡೋದ್ರಿಂದನೇ ಈ ಸರ್ಜು ಅಂತ ಹೇಳ್ತಿದ್ದಾರೆ. ಇದು ಮಲೇಷಿಯಾ, ಫಿಲಿಪೀನ್ಸ್, ಥೈಲ್ಯಾಂಡ್, ಸಿಂಗಪೂರ್ ಅಲ್ಲೆಲ್ಲ ಇದು ಸ್ಪ್ರೆಡ್ ಆಯಿತು ಅಂದರೆ ಏಷ್ಯನ್ ಕ್ರೈಸಿಸ್ ರಿವರ್ಸಲ್ಲಿ ಬರೋದಕ್ಕೆ ಸಾಧ್ಯತೆ ಇದೆ. ಇದು ಒಂದು ಮುಖ್ಯವಾಗಿ ತೈವಾನಲ್ಲಿ ನಡೀತಾ ಇದೆ ಅನ್ನೋದನ್ನ ನೀವು ತಿಳ್ಕೊಂಡ್ರೆ ಸಾಕು. ಅಂದರೆ ಇದು ಬಂದು ಬಾಂಡ್ ಮಾರ್ಕೆಟು, ಫಾರೆಕ್ಸ್ ಮಾರ್ಕೆಟಲ್ಲಿ ಎಫೆಕ್ಟ್ ಆಗ್ತಿದೆ ಬಿಟ್ಟರೆ ಇನ್ನು ಈಕ್ವಿಟಿ ಮಾರ್ಕೆಟ್ಗೆ ಸ್ಪಿಲ್ ಓವರ್ ಆಗಿಲ್ಲ. ನೀವೇ ತೈವಾನ್ ಸರ್ಜ್ ಅಂತ ಹಾಕಿ ನೋಡಿದ್ರಿ ಅಂದರೆ ನಿಮಗೆ ತುಂಬ ಸರ್ಜಸ್ ಕಾಣುತ್ತೆ. ಇದು ಬಂದು ಇಂಟರ್ನ್ಯಾಷನಲ್ ಮಾರ್ಕೆಟಲ್ಲಿ ಗೋಲ್ಡ್‌ನ ರೇಟ್ ಬಗ್ಗೆನೂ, ತೈವಾನ್ ಫಾರೆಕ್ಸ್ ರೇಟ್ ಬಗ್ಗೆನೂ ಹೇಳಿಬಿಟ್ಟೆ. ಅದಾದಮೇಲೆ ಸುಮಿಟೋಮೋ ಕಾರ್ಪೊರೇಷನ್ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಜೊತೆ ಡೀಲ್ ಮಾತಾಡಿದ್ದಾರಂತೆ. ಕನ್ಸಾರ್ಷಿಯಂ 38% ಇದೆ. ಅದರಲ್ಲಿ SBI ಇದೆ 23%, ಬೇರೆ ಬ್ಯಾಂಕೆಲ್ಲ ಸೇರಿ 10%. ತುಂಬ ಧನ್ಯವಾದಗಳು ಅಂತ ಹೇಳಿ ಅದನ್ನು ತಗೊಂಡು ಹಾಕೋತೀನಿ ಅಂತ ಅನೌನ್ಸ್ ಮಾಡಿಬಿಟ್ಟ. ಅದಾದಮೇಲೆ 26% ಬಂದು ಓಪನ್ ಆಫರ್ ಆಗಿ ಟ್ರಿಗರ್ ಆಗುತ್ತೆ. ಆ ಓಪನ್ ಆಫರಲ್ಲೂ ಸಬ್ಸಿಡಿ ಆಗ್ಬಿಡುತ್ತೆ. ಸೊ ಅದು 50% ಆಗಿ ಅದಾದಮೇಲೆ ಒಂದು 8% ಮಾರಬೇಕು. ಇದೇನೇ ಈಗ ಸದ್ಯಕ್ಕೆ ಸುಮಿಟೋಮೋ ಕಾರ್ಪೊರೇಷನ್ ಡೀಲು. ಈಗ ಯೆಸ್ ಬ್ಯಾಂಕ್ ಏನು ಹೇಳ್ತಾರೆ ಅಂದರೆ ಇದೆಲ್ಲ ವದಂತಿ, ನಂಬಬೇಡಿ ಅಂತಿದ್ದಾರೆ. ನಿನ್ನ ಕಾಪಾಡೋಕ್ಕೆ ಬಂದವನು SBI ತನ್ನ ಮೇಲೆ ಬಟ್ಟೆ ಹಾಕೊಂಡು ಕೂತ್ಕೊಂಡಿದ್ದಾನೆ. ಡ್ರೆಸ್ ಮಾರ್ಜಿನ್ ಏರ್ತಾ ಇಲ್ಲ. ಜಪಾನ್ ಅವರು ಬಂದು ನಿಮ್ಮನ್ನ ತಗೋತೀನಿ ಅಂತಿದ್ದಾರೆ. ಓನರ್ ಬಂದು ಮಾರೋದಕ್ಕೆ ಬೆಲೆ ಮಾತಾಡ್ತಾ ಇದ್ದಾನೆ. ಇಲ್ಲ ನಾನು ಬಂದು ಮಾರ್ತಾ ಇಲ್ಲ ಹಂಗೆ ಹಿಂಗೆ ಅಂತ ಹೇಳಿ ಏನು ನ್ಯೂಸು. ಇನ್ನು ಕಡೆಯಲ್ಲಿ ಮಾರಿದ್ಮೇಲೆ ಹೇಳ್ತಾರೆ. ಓನರು ಪರ್ಮಿಷನ್ ಕೊಡಕ್ಕೆ ಹೇಳ್ಬಿಟ್ಟ, ಕೊಟ್ಟಾಯಿತು. ಅದರಿಂದ ನೀನು ಸುಮ್ಮನೆ ಸೈಲೆಂಟಾಗಿ ಒಂದು ಕಡೆ ಕೂತ್ಕೋಬೇಕು. ಅದಾದಮೇಲೆ ಒಂದು ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್, ಯೂನಿಯನ್ ಬ್ಯಾಂಕ್ ಏನು ಮಾಡಿದ್ದಾರೆ ಅಂದರೆ ಒಂದು ಸ್ಪೆಷಲ್ ಬುಕ್‌ನ 7 ಕೋಟಿ ರೂಪಾಯಿ ಕೊಟ್ಟು ತಗೊಂಡು ಎಲ್ಲರಿಗೂ ಫ್ರೀಯಾಗಿ ಕೊಡ್ತಾ ಇದ್ದಾನೆ. ನಿಮ್ಮ ಹಣ 7 ಕೋಟಿ. ನೀವು ಶೇರ್ ಹೋಲ್ಡರ್ ಅಂದರೆ ಇದರಿಂದಾನೇ ಹೇಳ್ತೀನಿ, ಪಬ್ಲಿಕ್ ಸೆಕ್ಟರ್ ಬ್ಯಾಂಕಲ್ಲೆಲ್ಲ ಶೇರ್ ಹೋಲ್ಡಿಂಗ್ ಇಟ್ಕೋಬೇಡಿ. ಇಟ್ಕೊಂಡ್ರಿ ಅಂದರೆ ನಿಮಗೇನೆ ನಷ್ಟ. ಯಾವ ಬುಕ್ ಅಂತ ಹೇಳ್ಬಿಡ್ತೀನಿ ಡೀಟೇಲ್ ಆಗಿ. ನಾನು ಅದನ್ನು ಹೇಳಿದ್ರೆ ರಾಜಕೀಯ ಮಾತಾಡ್ತಿದ್ದೀನಿ ಅಂತೀರಾ. ನೀವೇ ಗೂಗಲ್ ಮಾಡಿ ನೋಡ್ಕೊಳ್ಳಿ. ನಿಮಗೆ ಆಬ್ವಿಯಸ್ ಆಗಿ ಅದು ಗೊತ್ತಾಗ್ಬಿಡುತ್ತೆ. ಅದಾದಮೇಲೆ ಏತರ್ ಹಾಗೇ ಮಲ್ಕೊಂಡಿದೆ. ಅದು ಬೇರೆ ಬಾಯಲ್ಲಿ ಸುಮ್ಮನೆ ಇಲ್ದೇನೆ ಭಾವೇಶ್ ಅಗರ್ವಾಲ್ ಬೇರೆ ಬಾ ನಾವು ತಪ್ಕೊಳ್ಳೋಣ ಅಂತ ಹೇಳ್ತಿದ್ದಾರೆ. ಅದಾದಮೇಲೆ ಭಾವೇಶ್ ಜೊತೆ ಸ್ಪರ್ಧೆಗಿಳಿಯೋದಕ್ಕೆ ನಾನು ಮೋಟರ್ ಸೈಕಲ್ ರೀಚ್ ಮಾಡ್ತೀನಿ ಅಂತಾನೆ. ಈ ಸ್ಕೂಟರೇ ಸರಿಯಾಗಿ ಮಾರೋಕ್ಕಾಗ್ತಿಲ್ಲ. ಆ ಚಿಂತೆ ಎಲ್ಲರಿಗೂ ಇದೆ. ಅಷ್ಟರೊಳಗೆ ಇವರು ಮೋಟರ್ ಸೈಕಲ್ ರಿಲೀಸ್ ಮಾಡೋದಕ್ಕೆ ಹೋಗ್ಬೇಕು. ಅದಾದಮೇಲೆ ಟಾಟಾ ಮೋಟಾರ್ಸಲ್ಲಿ ನಮ್ಮ ಥರ ಜನ ಎಲ್ಲ ಅಪ್ರೂವಲ್ ಕೊಟ್ಬಿಟ್ವಿ. ಅಂದರೆ ಟಾಟಾ ಕಮರ್ಷಿಯಲ್ ವೆಹಿಕಲಲ್ಲೂ, ಟಾಟಾ ಪ್ಯಾಸೆಂಜರ್ ವೆಹಿಕಲಲ್ಲೂ ಬೇರೆ ಮಾಡ್ಬೋದು ಅಂತ ನಾವು ಅಪ್ರೂವಲ್ ಕೊಟ್ಬಿಟ್ವಿ. ಆ ಅಪ್ರೂವಲ್ನ ಅವರು ತಗೊಂಡ್ರು. ಇದು ಬಂದು ವೆರಿ ಕ್ಲಿಯರ್. ಅದಾದಮೇಲೆ ಇನ್ನೂ ಡೆವಲಪ್ಮೆಂಟ್ ಇರೋವಾಗ ನಿಮಗೆ ಓಲಾ ಕಳಿಸ್ತಾರೆ. ನೀವು ಶೇರ್ ಹೋಲ್ಡರ್ ಅಂದರೆ ಆ ಓಲೆಗೆ ವೆಯ್ಟ್ ಮಾಡಿ. ಇದುವರೆಗೂ ಬಂದಂಥ ಓಲೆಗಳೆಲ್ಲ ಸಿಕ್ಕಲಿಲ್ಲ ಅಂದರೆ ಇನ್ವೆಸ್ಟ್ಮೆಂಟ್ ಶೇರ್ ಸೆಂಟರ್ಗೆ ಫೋನ್ ಮಾಡ್ತಾರೆ. ಆ ಓಲೆನ ನಿಮಗೆ ಮೇಲಲ್ಲಿ ಕಳಿಸ್ಕೊಟ್ಬಿಡ್ತಾರೆ. ಇದು ಏತರ್ ಬಂದು ಹೀರೋಗೆ ಹೋಗೋದಕ್ಕೆ ಎಲ್ಲ ಕೆಲಸನೂ ಮಾಡ್ತಾ ಇದ್ದಾನೆ. ಪವನ್ ಮುಂಜಾಲ್ ವೇಟಿಂಗಲ್ಲಿದ್ದಾರೆ.
ಯಾವ್ದಾದ್ರು ಒಂದು ಪ್ರಾಡಕ್ಟ್ ಸಿಗುತ್ತಾ ಮಾರೋದಕ್ಕೆ ಅಂತ ಕಾಯ್ತಾ ಇದ್ದಾರೆ. ಇದ್ರ ಮಧ್ಯೆ ನಿಮಗೆ ಸ್ಮಾಲ್ ಕ್ಯಾಪ್ ಪಕ್ಕ ಹೋಗಬೇಡಿಪ್ಪ ಅಂತ ಹೇಳ್ತಾ ಇದ್ದೀನಿ. ನೀವು ಕೇಳ್ತಾ ಇಲ್ಲ. ನಾರ್ಟೆಕ್ಸ್ ಟೆಕ್ನಾಲಜಿ ಅಂತ ಒಂದು ಕಂಪನಿ, ಹೀಗೆ ಸಾಫ್ಟ್ವೇರ್ ಮಾಡ್ತೀನಿ, ಹಾಗೆ ಸಾಫ್ಟ್ವೇರ್ ಮಾಡ್ತೀನಿ ಅಂತ ಅಲ್ಲಿ ನಿಮ್ಮ ಹತ್ರ IPOದಲ್ಲಿ ತಲೆ ಸವರಿ ತಗೊಂಡ್ಬಿಟ್ಟ. ಆ ತಲೆ ಸವರಿ ದುಡ್ಡನ್ನೆಲ್ಲ ಅವನು ಪ್ಯಾಕೆಟಲ್ಲಿ ಹಾಕೊಂಡು ಹೋಗ್ಬಿಟ್ಟ. ದುಡ್ಡನ್ನ ಎತ್ತಿ ಪ್ಯಾಕೆಟ್ಗೆ ಹಾಕೊಂಡ್ಮೇಲೆ ಸೆಬಿ ಬಂದು ನೀನು ದುಡ್ಡು ಎತ್ಬಿಟ್ಟೆ, ತಪ್ಪು, ತಿರ್ಗಾ ವಾಪಸ್ ಕೊಡು ಅಂತಿದ್ದಾನೆ. ಅವನಲ್ಲಿ ತಿರ್ಗಾ ಕೊಡ್ತಾನೆ, ಓಡೋಗ್ತಾನಷ್ಟೇ. ಇದರಿಂದ ಸಿನೋಟೆಕ್ಸಲ್ಲಿ ಹಾಕ್ದವ್ರಿಗೆಲ್ಲ ಕಷ್ಟ ಅಂತ ಗೊತ್ತಾಗ್ತಾ ಇದೆ. ಅದರಿಂದ ಏನೇ ತುಂಬ ಗುಡ್ ನ್ಯೂಸ್ ಬಂದ್ರೂ ಸರಿ, ತುಂಬ ಬ್ಯಾಡ್ ನ್ಯೂಸ್ ಬಂದ್ರೂ ಸರಿ, ಎರಡನ್ನೂ ಡಿಸ್ಕೌಂಟ್ ಮಾಡಿಬಿಡಿ. ವಿಷ್ಣು ಬಂದು ಒಂದು 3 ಪ್ರಶ್ನೆ ಇಟ್ಟಿದ್ದಾರೆ, ಅದನ್ನು ಕೇಳ್ತಾರೆ, ಅದಾದ್ಮೇಲೆ ನಾವು ಹೊರಡೋಣ. ನಮಸ್ಕಾರ. ನೀವು ತುಂಬಾ ಪ್ರಶ್ನೆಗಳನ್ನ ಕೇಳಿದ್ರಿ. ಅದರಲ್ಲಿ ಒಂದು ಸೆಟ್ ಆಫ್ ಪ್ರಶ್ನೆಗಳನ್ನ ಇವತ್ತು ಸಾರ್ ಹತ್ರ ಕೇಳಿ ಉತ್ತರ ತಿಳ್ಕೊಳ್ಳೋಣ. ಈಗ ಟಾಟಾ ಮೋಟಾರ್ಸ್ ಬಂದು ತುಂಬಾ ದಿನದಿಂದ ಕಮೆಂಟ್ಸ್ ಅಲ್ಲಿ ಕೇಳ್ತಾ ಇರುವಂತ ಒಂದು ಪ್ರಶ್ನೆ, ಯಾವಾಗ ಬಂದು ಪ್ಯಾಸೆಂಜರ್ ವೆಹಿಕಲ್ ಕಮರ್ಷಿಯಲ್ ವೆಹಿಕಲ್ ಬೇರ್ಪಡಿಸ್ತಾರೆ ಅಂತ. ಈಗ ಅದಕ್ಕೆ ಶೇರ್ ಹೋಲ್ಡರ್ ಅಪ್ರೂವಲ್ ಸಿಕ್ಬಿಡ್ತು. ಇದು ಆಮೇಲೆ ಏನ್ ನಡೆಯುತ್ತೆ ಸರ್? ಈಗ ಬಂದು ಸ್ಕೀಮ್ ಆಫ್ ಅರೇಂಜ್ಮೆಂಟ್ ಬರುತ್ತೆ, ಮಾರ್ಕೆಟ್ನ ಬಿಟ್ಬಿಡಿ. 2 ಬೇರೆ ಶೇರ್ ಆಗಿ ಲಿಸ್ಟ್ ಆಗುತ್ತಾ, 3 ಶೇರ್ ಆಗಿ ಲಿಸ್ಟ್ ಆಗುತ್ತಾ ಅಂತ ನೋಡಬೇಕು. ಒನ್ ವೇ ಇಸ್ ಟು ಸ್ಪ್ಲಿಟ್ ದ ಸಬ್ ಕಂಪನೀಸ್, ಎರಡೂ ಓನ್ಡ್ ಬೈ ಟಾಟಾ ಕಂಪನೀಸ್. ಓಕೆ ಸರ್. ಸೊ ಟಾಟಾ ಮೋಟಾರ್ಸ್ ಪ್ಯಾಸೆಂಜರ್ ವೆಹಿಕಲ್ಸ್, ಟಾಟಾ ಮೋಟಾರ್ಸ್ ಕಮರ್ಷಿಯಲ್ ವೆಹಿಕಲ್ ಕಂಪನಿ ಅಂತ 2 ಕಂಪನಿಯಾಗಿ ಬದಲಾಗ್ಬಿಡುತ್ತೆ. ಮೋರ್ ಲೈಕ್ಲಿ ಏನು ಮಾಡ್ತಾರೆ ಅಂತ ನಾನು ಅನ್ಕೋತೀನಿ ಅಂದರೆ, ಟಾಟಾ ಮೋಟಾರ್ಸ್ ಅಂತ ಒಂದು ಕಂಪ್ನಿ ಹೋಲ್ಡಿಂಗ್ ಕಂಪನಿ ಇರುತ್ತೆ, ಟಾಟಾ ಪ್ಯಾಸೆಂಜರ್ಸ್ ಬೇರೆ ಕಂಪ್ನಿಯಾಗಿರುತ್ತೆ, ಟಾಟಾ ಕಮರ್ಷಿಯಲ್ ವೆಹಿಕಲ್ಸ್ ಬೇರೆ ಕಂಪ್ನಿಯಾಗಿರುತ್ತೆ. ಎರಡೂ ಮಾರ್ಕೆಟಲ್ಲಿ ಲಿಸ್ಟ್ ಆಗುತ್ತೆ. ಪ್ಲಸ್ ಈ ಬಜಾಜ್ ಫೈನಾನ್ಸ್ ಫಿನ್ಸರ್ವ್ ಎಲ್ಲ ಹಿಂಗೇನೆ ಮಾಡಿದ್ರು, ಈ ಹೋಲ್ಡಿಂಗ್ ಕಂಪನಿನೂ ಲಿಸ್ಟ್ ಆಗುತ್ತೆ. ಬಟ್ ಇದು ಯಾಕೆ ಇದು ಹೋಲ್ಡಿಂಗ್ ಕಂಪನಿಯಲ್ಲಿ ಬರುತ್ತೆ ಅಂತ ನಾನು ಅನ್ಕೋತಿದ್ದೀನಿ ಅಂದರೆ, ಇದರಲ್ಲಿ 2 ವ್ಯಾಲ್ಯೂಯಬಲ್ ಬಿಸ್ನೆಸ್ ಇದೆ. ಟಾಟಾ ಟೆಕ್ನಾಲಜೀಸ್ದು ಶೇರ್ಸ್ ಇದೆ, ಅದೇ ಸಮಯದಲ್ಲಿ ಅವ್ರಿಗೆ ಬಂದು ಟಾಟಾ ಕ್ಯಾಪಿಟಲ್ದು 5% ಆಫ್ ಸ್ಟೇಕ್ ಇದೆ. ಅದನ್ನು ಎಲ್ಲಿ ಪಾರ್ಕ್ ಮಾಡ್ತಾರೆ ಅನ್ನೋ ತಕರಾರು ಬರುತ್ತೆ. ಅದರಿಂದ ಇದನ್ನು ಸೆಂಟ್ರಲ್ಲಿ ಪಾರ್ಕ್ ಮಾಡಿ ಇದನ್ನು 4 ಸಬ್ಸಿಡರಿ ಮಾಡಿಬಿಡ್ತಾರೆ. ಓಕೆ. ಈಗ ನಾನು ಆಸ್ ಎನ್ ಇನ್ವೆಸ್ಟರ್ ಆಗಿ ಇಷ್ಟು ದಿನ ನಾನು ಟಾಟಾ ಮೋಟಾರ್ಸ್ ನ ಕನ್ಸಿಡರ್ ಮಾಡ್ತಾ ಇದ್ದೆ. ನಾನು ಪರ್ಸನಲ್ ಆಗಿ ನಾನು ಟಾಟಾ ಮೋಟಾರ್ಸ್ ನಾನು ತಗೋತಾ ಇದ್ದೀನಿ ಸರ್. ಈಗ ನಾನು ಟಾರ್ಗೆಟ್ ಮಾಡಬೇಕಾಗಿರೋದು ಪ್ಯಾಸೆಂಜರ್ ವೆಹಿಕಲ್ ಮಾಡಬೇಕಾ ಇಲ್ಲ ಕಮರ್ಷಿಯಲ್ ವೆಹಿಕಲ್ ಮಾಡಬೇಕಾ ಇಲ್ಲ ಎರಡನ್ನೂ ಈಕ್ವಲ್ ಆಗಿ ಮಾಡಬೇಕು. ಈಗ ಒನ್ಸ್ ಲಾಂಚ್ ಆಗಿದ್ಮೇಲೆ, ಯಾಕಂದರೆ ಕಮರ್ಷಿಯಲ್ ವೆಹಿಕಲಲ್ಲೇ ನಿಮಗೆ ಡಾಮಿನೆಂಟ್ ಪೊಸಿಷನ್, ಇಲ್ಲಿ ಡಾಮಿನೆಂಟ್ ಪೊಸಿಷನ್ ಇಲ್ಲ. ಇಲ್ಲಿ ಪೊಸಿಷನ್ನ ಎಸ್ಟಾಬ್ಲಿಷ್ ಮಾಡೋದಕ್ಕೆ ಟೈಮ್ ಆಗುತ್ತೆ. ದಟ್ ಇಸ್ ಟಾಟಾ ಪ್ಯಾಸೆಂಜರ್ ವೆಹಿಕಲಲ್ಲಿ 2ಕ್ಕೂ ಪೊಸಿಷನ್ ಬದಲಾಗ್ತಾನೇ ಇದೆ. ಈವನ್ ಮಹೇಂದ್ರ ಇಸ್ ಸಡನ್ಲಿ ಓವರ್ಟೇಕಿಂಗ್ ದಮ್. ಅದೆಲ್ಲ ಡಿಫೆಂಡ್ ಆಗಿ ಮಾರುತಿ ನಂಬರ್ 1, ಇವ್ರು ನಂಬರ್ 2 ಅಂತ ಬರೋದಕ್ಕೆ ಟೈಮ್ ಆಗುತ್ತೆ. ಆದರೆ ಮಾರ್ಕೆಟ್ ಅದಕ್ಕೆ ವ್ಯಾಲ್ಯೂ ಕೊಡುತ್ತೆ. ಮಾರ್ಕೆಟ್ ಕಮರ್ಷಿಯಲ್ಗೆ ವ್ಯಾಲ್ಯೂ ಕೊಡಲ್ಲ. ವ್ಯಾಲ್ಯೂಯೇಷನ್ಗಿಂತ ಕಡಿಮೆಯಾಗಿ ಬಂದರೆ ನೋಡೋಣ. ಎಷ್ಟಾಗಿದ ತಕ್ಷಣ ವಿ ಕ್ಯಾನ್ ಸ್ಟಾರ್ಟ್ ಅಕ್ಯುಮಿನೇಟಿಂಗ್ ಟಾಟಾ ಕಮರ್ಷಿಯಲ್ ವೆಹಿಕಲ್. ಓಕೆ ಸರ್. ಈಗ ಮಹೇಂದ್ರ ಬಂದು ಅವರನ್ನು ಕಮರ್ಷಿಯಲ್ ವೆಹಿಕಲಲ್ಲಿ ದೊಡ್ಡದಾಗಿ ಬರೋದಕ್ಕೆ ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ನಾನು ಮತ್ತೆ ಹೇಳೋದು, ಮಹೇಂದ್ರದಲ್ಲಿ ಏನು ಪ್ರಾಬ್ಲಮ್ ಅಂದರೆ, ಒಂದೇ ಕಂಪ್ನಿ ಎಲ್ಲನೂ ಇಟ್ಟಿದ್ದಾನೆ. ನಾಳೆ ಅದು ಹೋಗಿ ಪ್ರಾಬ್ಲಮಲ್ಲಿ ಮುಡಿಯುತ್ತೆ. ಅದಕ್ಕೆ ಬದಲಾಗಿ ಅವನು ಬಂದು ಬೇರೆ ಬೇರೆಯಾಗಿ ಲಿಸ್ಟ್ ಮಾಡಿರಬೇಕು. ಮಹೀಂದ್ರ ಆ್ಯಂಡ್ ಪಾರ್ಟ್ನರ್ಶಿಪ್ಪು ಏನಾದರೂ ಒಂದು ಹಾಕಿ ಈ ಬೇರೆ ಸ್ಟಾಕ್ಸ್ನೆಲ್ಲ ಅಲ್ಲಿ ಡೈಲ್ಯೂಟ್ ಮಾಡಿರಬೇಕು. ಅದನ್ನು ಅವನು ಮಾಡಿಲ್ಲ. ಓಕೆ ಸರ್. ಈ ತರ IPO ಬಂದಿದೆ, ಇಲ್ಲ ಬೇಡ ಈ IPO ಸೆಟ್ ಆಗಲ್ಲ ಅನ್ನೋದಿನ ನೀವು ತುಂಬಾ ಸಲ ಹೇಳ್ಬಿಟ್ರಿ. ನಿಮ್ಮ ಮಾತು ಕೇಳ್ದೇನೆ ನಾವು IPOದಲ್ಲಿ ಹಾಕಿ ನಮ್ಗೆ ಅಲಾಟ್ ಆಗ್ಬಿಡ್ತು. ಈಗ ನಾವ್ ಏನ್ ಮಾಡೋದು? ಬಿಟ್ಬಿಟ್ಟು ಈಚೆ ಬಂದ್ಬಿಡೋದಾ? ಈಚೆ ಬರೋದು ಬಿಟ್ಟರೆ ಬೇರೆ ಏನೂ ದಾರಿ ಇಲ್ಲ. ಮಾರ್ಬಿಟ್ಟು ದುಡ್ಡನ್ನ ಬುಕ್ ಮಾಡಿಬಿಟ್ಟು ಆ ಹಾಕಿದ ದುಡ್ಡನ್ನು ರೋಕಾಕ್ ಮೋಟಾರಲ್ಲಿ ಹಾಕಿಟ್ಕೊಳ್ಳಿ. ಓವರ್ ಲಾಂಗ್ ಟರ್ಮ್ ಒಳ್ಳೆ ಹೋದಂತ ಲಾಸ್ ಒಂದು 30-40 ರೂಪಾಯಲ್ಲಿ ಹೋಗ್ಬಿಡ್ಲಿ ಅಂತ. ಹೌದು, ಡೆಫಿನೆಟ್ ಆಗಿ ಬೀಳುತ್ತೆ. ಬಿದ್ದರೆ ಇನ್ನೂ ಬೀಳುತ್ತೆ, ಅವಾಗ ಅಳ್ತೀರಾ. ಯಾಕಂದರೆ ಅವನು ಸ್ಕೂಟರ್ನೇ ಸರಿಯಾಗಿ ಓಡಿಸಿಲ್ಲ, ಅಷ್ಟರೊಳಗೆ ನಾನು ಮೋಟರ್ ಸೈಕಲ್ಗೆ ಹೋಗ್ತೀನಿ ಅಂತ ಹೋಗ್ಬಿಟ್ಟ. ಸೊ ಅದರಿಂದ ಅವನು ನಂಬರ್ 4 ಪೊಸಿಷನಲ್ಲಿ ಇದ್ದಾನೆ ನಂಬರ್ ಆಫ್ ಡೆಲಿವರೀಸಲ್ಲಿ. ಸೊ ಇದರಲ್ಲಿ ಬಂದು ಈಗ ಕೈ ಇಡೋದು ತುಂಬ ರಿಸ್ಕಿ. ಓಕೆ ಸರ್. ಸರ್, ಈ ಸೆಬಿ ಬಂದು ಸೆನಾಸ್ಟಿಕ್ ನ ಬಂದು ಟ್ರೇಡಿಂಗ್ ಇಂದ ಎಲ್ಲದಿಂದ ಬಂದು ರಿಫೈಂಡ್ ಮಾಡಿ ಇಟ್ಟಿದ್ದಾರೆ. ಅದ್ರಲ್ಲಿ ಹೈಲೈಟ್ ಏನು ಮುಖ್ಯವಾಗಿ ನೋಡ್ಬೇಕಾಗಿರೋದು ಅನ್ನೋದು ಬಂದು FOCL ಅನ್ನೋರೇ ಇದರ ಮರ್ಚೆಂಟ್ ಬ್ಯಾಂಕರ್. ಅವರು ಇದಕ್ಕೆ ಮುಂಚೆ ತಗೊಂಡ್ ಬಂದಂತ 20 IPO, ಅವರು ಹ್ಯಾಂಡಲ್ ಮಾಡಿದಂತ 20 IPO ಅನ್ನು CS ಇಂದ ಇರೋ ಎಲ್ಲಾ IPO ತೆಗೆದು ಈ ತರ ಏನಾದ್ರು ನಡೆದಿದ್ಯಾ ನೋಡಿ ಅಂತ ಹೇಳಿ ಸೆಬಿ ಬಂದು ಅವ್ನು ಇನ್ವೆಸ್ಟಿಗೇಟ್ ಮಾಡಬೇಕು ಅಂತ ಹೇಳಿದ್ದಾರೆ. ಹೌದು, ಇದು ಬಂದು ಡೆಫಿನೆಟ್ ಆಗಿ ಬಂದು ಸ್ಮಾಲ್ ಕ್ಯಾಪ್ನ ಅವಾಯ್ಡ್ ಮಾಡಿ ಅಂತ ನಾನು ನಿಮಗೆ ತುಂಬ ಸಲ ಹೇಳಿದ್ದೀನಿ. ಬ್ಲೂ ಸ್ಟಾರ್ಟ್ನ ಓವರ್ ಆಗಿ ಹೈಪಪ್ ಮಾಡಿ ಸ್ಟಾಕ್ ಬೆಲೆನ 1000ಕ್ಕಿಂತ ಮೇಲೆ ತಗೊಂಡೋಗಿ ಇವತ್ತು ಅದರ ಆ್ಯಕ್ಚುಯಲ್ ನೆಟ್ವರ್ತ್ 0. ಅವನು ಹೆಂಗೋ ಬ್ಯಾಂಕಲ್ಲಿ ಸೆಟ್ಲ್ ಮಾಡಿಬಿಡ್ತಾನೆ, ಬಟ್ ಓವರ್ ಆಲ್ ಆಗಿ ನೆಟ್ವರ್ತ್ 0. ಓಕೆ ಸರ್. ಈಗ ನನ್ನ ಪ್ರಶ್ನೆ, ನಾನು ಯಾರನ್ನ IPO ಒಳಗಡೆ ತಗೊಂಡ್ ಬರ್ತಾ ಇದಾರೆ ಅಂತ ಮರ್ಚೆಂಟ್ ಬ್ಯಾಂಕರ್ ವರ್ಗೂ ಇನ್ಮೇಲೆ ನಾನು ನೋಡ್ಬೇಕಾ? ಬೇಡ,
ಅನ್ಲೆಸ್ ಇಸ್ ಟಾಟಾ ಐ ಪಿ ಒದಲ್ಲಿ ಹಾಕಬೇಡ, ನಿನ್ನ ಯಾಮಾರಿಸ್ಬಿಡ್ತಾರೆ ಅಂತಲೇ ನಾನು ಅವಾಗಿಂದ ಹೇಳ್ತಾ ಇದ್ದೀನಿ. ಮ್ಯೂಚುವಲ್ ಫಂಡಲ್ಲಿ ಒಂಥರ ನೀವು ನಿಲ್ಲಿಸಿದ್ದನ್ನು ತಿರ್ಗಾ ತಿಂಗಳಿಗೆ 12,000 ಕೋಟಿ ಬಂದು ಹೊಸದಾಗಿ ದುಡ್ಡು ಬಂದು ಸ್ಮಾಲ್ ಕ್ಯಾಪಲ್ಲಿ ಹಾಕೋದು, ಅದು ದೊಡ್ಡದಾಗಿ ಏತ್ ತಿನ್ನುತ್ತೆ ಸ್ಮಾಲ್ ಕ್ಯಾಪು. ಓಕೆ ಸರ್. ಸರ್ ಇಂಡಿಯಾ ಬಂದು ಪಾಕಿಸ್ತಾನ್ ಮೇಲೆ ಅಟ್ಯಾಕ್ ಮಾಡಿರುತ್ತೆ. ಬೆಳಗಿನ ಜಾವದಲ್ಲಿ ಮಾಡಿದ್ದು. ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ನು ಬರೋ ಮುಂದಿನ ದಿನಗಳಲ್ಲಿ ಇದು ಭಯಂಕರ ಸಿಚುವೇಶನ್ ಇದೆ ಅಲ್ಲ ಸರ್? ಈಗ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಎಫೆಕ್ಟ್ ಆಗುತ್ತಾ? ಫಸ್ಟ್ ಬಂದು ಈ ಅಟ್ಯಾಕನ್ನು ನಾವು ವೆಲ್ಕಮ್ ಮಾಡಬೇಕು. ಯಾಕಂದರೆ ಒಂದು ಪಾಕಿಸ್ತಾನ ನಾವು ಸುಮ್ಮನೆ ಇರೋದಿಲ್ಲ, ನಾವು ತಿರುಗಿಸಿ ಅವ್ರಿಗೆ ಏಟು ಕೊಡ್ತೀವಿ ಅನ್ನೋದು ಅವ್ರಿಗೆ ಗೊತ್ತು. ಅದು ನಮಗೆ ಇವತ್ತೇ ಆಗ್ಬಿಡ್ತು. ಈಗ ಬಂದು ಏನಾಗುತ್ತೆ ಅಂತ ನೀವು ಕೇಳಿದ್ರಿ ಅಂದರೆ, ಪಾಕಿಸ್ತಾನ ತಿರ್ಗಾ ಇದ್ರ ಜೊತೆನೇ ಬಿಟ್ಬಿಟ್ರಾ, ಬರೀ ಮಾತುಕತೆ ಮಾತಾಡಿ ಸೆಟಲ್ ಮಾಡಿಬಿಟ್ರಾ, ಇಲ್ಲ ಪಾಕಿಸ್ತಾನ ಮತ್ತು ಇಂಡಿಯಾ ಮೇಲೆ ಗುಂಡು ಹಾಕ್ತಾರಾ ಅನ್ನೋ ಒಂದು ಪ್ರಶ್ನೆ ಇದೆ. ಪಾಕಿಸ್ತಾನ ಏನು ಹೇಳ್ತಾರೆ ಅಂದರೆ, ನಾವು ಗುಂಡು ಹಾಕ್ತೀವಿ ಅನ್ನೋದನ್ನು ಹೇಳ್ತಿದ್ದಾರೆ. ಇನ್ನೊಂದು ಪಾಕಿಸ್ತಾನ ಏನು ಮಾಡಿದ್ದಾನೆ ಅಂದರೆ 48 ಅವರ್ಸು ಅವ್ರ ಏರ್ ಸ್ಪೇಸ್ನೇ ಕಂಪ್ಲೀಟಾಗಿ ಕ್ಲೋಸ್ ಮಾಡಿಬಿಟ್ಟ. ಯಾವ ಪ್ಲೇನ್ ಒಳಗೆ ಬಂದ್ರೂ ಸುಟ್ಬಿಡ್ತೀನಿ ಅಂತ ಹೇಳ್ಬಿಟ್ಟ. ಸೊ ಇಂಡಿಯನ್ ಪ್ಲೇನ್ಸು ಆಲ್ರೆಡಿ ಆ ಕಡೆ ಹೋಗಲ್ಲ, ಹೋಗೋದು ಏನೇ ಇದ್ರೂ ಬಂದು ಒಂದು ಅಫೆನ್ಸಿವ್ ಅಟ್ಯಾಕ್ ಆಗಿ ಅವ್ರನ್ನ ನೋಡ್ತಾರೆ. ಈಗ ಇದರಲ್ಲಿ ಬಂದು ಇಂಡಿಯನ್ ಗೌರ್ಮೆಂಟ್ ಏನು ಮಾಡಿರ್ತಾರೆ ಅಂದರೆ, ಆಲ್ರೆಡಿ ನಮ್ಮ ಇನ್ಶೂರೆನ್ಸ್ ಕಂಪನೀಸ್, ಬ್ಯಾಂಕ್ಸ್, ಮ್ಯೂಚುವಲ್ ಫಂಡ್ಸ್ಗೆಲ್ಲ ಫೋನ್ ಹೋಗಿರುತ್ತೆ, ಇವತ್ತು ಯಾವುದೇ ಕಾರಣಕ್ಕೂ ಮಾರ್ಕೆಟ್ನ ಬೀಳೋದಕ್ಕೆ ಬಿಡಬೇಡಿ ಅಂತ. ಸೊ ಅವನು ತಗೋತಿರ್ತಾನೆ, ಅದರಿಂದನೇ ಮಾರ್ಕೆಟ್ ಫ್ಲ್ಯಾಟ್ ಆಗಿದೆ. ಅದೇ ಸಮಯದಲ್ಲಿ FIIs ಏನು ಮಾಡ್ತಾರೆ ಅಂತ ನೋಡಬೇಕು. FIIs ಮಧ್ಯಾಹ್ನಕ್ಕೆ ಮೇಲೇ ಆ್ಯಕ್ಟಿವ್ ಆಗ್ತಾನೆ. ಅವ್ನು ಆ್ಯಕ್ಟಿವ್ ಆಗೋವಾಗ ಏನಾಗುತ್ತೆ ಅಂದರೆ, ನಾವೆಲ್ಲ ಇದು ಬಂದು ಒಂದು ಚೇರ್ ತಾನೆ, ಅವ್ನು ಹೆಂಗೆ ರೀಡ್ ಮಾಡ್ತಾನೆ ಅಂದರೆ, ಒಂದು ಬದಲು ರೇಟ್ ಕೊಟ್ಟು ಇದ್ರ ಜೊತೆನೇ ಮುಗ್ದೋಯ್ತು ಅಂದರೆ ಅವನು ಸೈಲೆಂಟಾಗಿ ಬಿಟ್ಬಿಡ್ತಾನೆ. ಇವತ್ತೊಂದು ಮೈನರ್ ಪಾಕಿಸ್ತಾನ್ ತಿರ್ಗಾ ನಮ್ಮನ್ನು ದೊಡ್ಡದಾಗಿ ಅಟ್ಯಾಕ್ ಮಾಡಿ ಯಾವುದಾದ್ರೂ ಒಂದು ಸಿಟಿನ ಟಾರ್ಗೆಟ್ ಮಾಡ್ತು ಅಂದರೆ, ಆಗಲೇ ಇದು ದೊಡ್ಡದಾಗಿ ಇಂಪ್ಯಾಕ್ಟ್ ಇರುತ್ತೆ. ಓಕೆ ಸರ್. ಸೊ ಪಾಕಿಸ್ತಾನ್ ಏನ್ ಮಾಡ್ತಾರೆ ಅನ್ನೋದ್ರ ಮೇಲೇನೆ ಈ ಮಾರ್ಕೆಟ್ದು. ರಿಯಲ್ ಟ್ರೆಂಡ್ ಗೊತ್ತಾಗುತ್ತೆ. ಓಕೆ ಸರ್, ಡನ್. ಈಗ ಇದು ಮ್ಯೂಚುವಲ್ ಫಂಡ್ ತಗೋತಾನೆ, FIAನ ಮಾಡ್ತಾನೆ, ಇಷ್ಟೇನೇ ಇರುತ್ತೆ. ಪಾಕಿಸ್ತಾನ ಟ್ಯಾಕ್ಸಸಲ್ಲಿ ನೆಕ್ಸ್ಟ್ 48 ಅವರ್ಸ್ ಮಾರ್ಕೆಟಲ್ಲಿ ದೊಡ್ಡ ಡೆವಲಪ್ಮೆಂಟ್ ಇರುತ್ತೆ. ಓಕೆ ಸರ್, ಫೈನ್. ಸೊ ಇವತ್ತು ಬಂದಿರೋಂಥ ನ್ಯೂಸ್ನ ಬೇಸ್ ಮಾಡಿ ಇದೇನೇ ಪ್ರಶ್ನೆಗಳು, ಎಸ್ ಬ್ಯಾಂಕ್ ಬಗ್ಗೆ ಪ್ರಶ್ನೆಗಳು ತುಂಬಾ ಜನ ಕೇಳಿದ್ರಿ, ಅದಕ್ಕೆ ಸಾರು ಎಕ್ಸ್ಪ್ಲೇನ್ ಮಾಡಿದ್ರು. ಇದನ್ನ ಇನ್ನೂ ಬೇರೆ ಏನಾದ್ರೂ ಪ್ರಶ್ನೆಗಳಿದ್ರೆ ಕಮೆಂಟ್ ಅಲ್ಲಿ ಕೇಳಿ, ಅದನ್ನು ಈ ಸಲ ಸ್ಯಾಟರ್ಡೆ ಸಂಡೇ ಅದು ಪ್ರಶ್ನೆಗಳನ್ನ ಕೇಳಿ ಸರ್ ಹತ್ರ ಕನ್ಫರ್ಮ್ ತಗೊಂಡ್ ಕೊಡ್ತೀನಿ. ಧನ್ಯವಾದಗಳು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ನೋಟಿಫಿಕೇಶನ್ ತಪ್ಪಿ. ಈ ವಿಡಿಯೋನ ಸಾಧ್ಯ ಆದರೆ ನಿಮ್ಮ ಸ್ನೇಹಿತರಿಗೂ ನಿಮ್ಮ ಸಂಬಂಧಿಕರಿಗೂ ನೋಡೋದಕ್ಕೆ ಹೇಳಿ. ಧನ್ಯವಾದಗಳು. ಪೈಸಾ ಬೋಲ್ತೆ ಹೈ ಅಂತ ನನಗೆ ಹಿಂದಿನಲ್ಲಿ ಒಂದು ಚಾನಲ್ ಇದೆ, ಅದೇ ಥರ ತಮಿಳಲ್ಲಿ ಮನಿ ಪೇಚು, ತೆಲುಗಿನಲ್ಲಿ ಮನಿ ಮಾತಲು, ಮಲಯಾಳದಲ್ಲಿ ಮನಿ ಪೇಚ್ ಮಲಯಾಳಂ ಅಂತ ಚಾನಲ್ಸ್ ಇದೆ. ಅದೆಲ್ಲನೂ ನೀವು ಬಂದು ಆಯಾಯ ಲ್ಯಾಂಗ್ವೇಜ್ ಗೊತ್ತಿರೋರಿಗೆ ಕಲಿಸಿ ಆ ಚಾನಲ್ನ ನೋಡೋದಕ್ಕೆ ಹೇಳಿ. ಧನ್ಯವಾದಗಳು.